ಗುರುಜಿ, ಮನೆಯಲ್ಲಿ ದೇವ್ರ ಮನೆ ಹೇಗಿರಬೇಕು ಅನ್ನೋದರ ಕುರಿತಾಗಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ನಾವು ಕಟ್ಟೋ ಮನೆ ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಕಟ್ಟಿಸ್ತಾ ಇದ್ದೀವಿ. ಈ ಕ್ರಿಮಿ ಕೀಟ ಪಕ್ಷಿಗಳು ಮನೆ ಕಟ್ಟೋದು ನೋಡಿದ್ಯಲ್ಲಮ್ಮ? ಹೌದು. ಅದೇನು ಇಂಜಿನಿಯರ್ ಓದಿಲ್ಲ, ಹೌದಾ? ಅದಕ್ಕೆ ಇವಾಗ ಒಂದನ್ನು ಭೂಮಿ ಒಳಗಡೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕ್ರಿಮಿ ಮನೆಯನ್ನು ಹೇಗೆ ಕಟ್ಟುತ್ತೆ ಅಂತ ಸ್ವಲ್ಪ ನೋಡಲಿ. ಕ್ರಿಮಿ ಕಟ್ಟೋ ಥರ ಅದನ್ನೀಗ ಸ್ವಲ್ಪ ಒಂಚೂರು ಚಿತ್ರ ನೋಡಿಬಿಟ್ಟು ಈಗ ಸ್ವಲ್ಪ ನೋಡಮ್ಮ, ಎಷ್ಟು ಅಂತಸ್ತು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಟ್ಟಿದೆ. ಇರುವೆ, ಭೂಮಿಯ ಒಳಗಡೆ ಇರುವೆ ಕಟ್ಟಿರ್ತಕ್ಕಂತಹ ಈ ಅಂತಸ್ತಿನ ಮನೆ ಯಾವ ಇಂಜಿನಿಯರ್ ಓದಿತ್ತೆ? ಇರುವೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಹೌದಲ್ಲ? ಎಷ್ಟು ಚೆನ್ನಾಗಿ ಕಟ್ಟಿದೆ ಅದು, ಸ್ಟೆಪ್ ಬೈ ಸ್ಟೆಪ್ಪು. ಮೇಲ್ಗಡೆಯಿಂದ ಮಳೆ ಬಂದ್ರೂ ಕೂಡ ಸೇಫ್ ಆಗಬೇಕದು. ಕೌಂಟ್ರ್ ಎಷ್ಟು ಚೆನ್ನಾಗಿ ಜೋಡಿಸಿ ಮಾಡಿದೆ. ಯಾವ ಕಾರ್ಪೆಂಟ್ರ್ ಒಳಗಡೆ ಮಾಡಿಲ್ಲ. ನಿಜ. ಆದರೂ ಬುದ್ಧಿ ಕೊಟ್ಟಿರೋ ಜನ ಒಂದು ಮನೆ ಕಟ್ಟೋಕೆ ಇನ್ನೂ ಗೊತ್ತಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕಮ್ಮ ನಾವು ಬದುಕಿದ್ದೀವಿ ಅಂತ ಬೇಜಾರಾಗತ್ತೆ. ಇದು ನೋಡೋರು ನಾವು ನಾಚಿಕೆ ಪಟ್ಕೋಬೇಕಲ್ಲ. ಹಾಂ, ಅದೇ ಥರ ಪಕ್ಷಿ ಕೂಡ ಗೂಡು ಕಟ್ಕೊಳತ್ತೆ. ಎಷ್ಟು ಚೆನ್ನಾಗಿ ಒಂದು ಚೂರು ಎಷ್ಟು ಡಿಸೈನಾಗಿ ಕಟ್ಟುತ್ತದು. ಒಂದೊಂದೇ ರೆಕ್ಕೆಗಳು ತಂದು ನಮಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಿದ್ದು ಒಂದು ಮನೆ ಕಟ್ಕೊಳ್ರಿ ಅಂದರೆ ಹುಚ್ಚುಚ್ಚಾಗಿ ಮನೆ ಕಟ್ಕೊಂಡು ಹುಚ್ಚುಚ್ಚಂಗೆ ಆಡೋ ಅಂಥ ಮಕ್ಕಳನ್ನ ಇಟ್ಕೊಂಡಿದ್ದೀವಲ್ಲ, ನಾವು ಯಾವ ಕರ್ಮ ಇದು? ಇದನ್ನು ನೋಡಾರು ಅರ್ಥ ಮಾಡ್ಕೋಬೇಕು. ಮನೆ ಅನ್ನೋದು ಒಂದು ಶಾಸ್ತ್ರೀಯ ಪದ್ಧತಿ. ಮನೆ ಅನ್ನೋದೇನು? ಶಾಸ್ತ್ರೀಯ ಪದ್ಧತಿ. ಏನದು ಶಾಸ್ತ್ರೀಯ ಪದ್ಧತಿ? ನಮ್ಮ ದೇಹವನ್ನು ಭಗವಂತ ಹೇಗೆ ರಚನೆ ಮಾಡಿದಾರೋ ಅದಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲೇ ಮನೆ ಆಗಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವ್ರ ಮನೆ ಚಿಕ್ಕದು, ಬೆಡ್ರೂಮ್ ದೊಡ್ಡದು, ಹಾಲ್ ದೊಡ್ಡದು ಹೇಳಂಗಿಲ್ಲ. ಸಜ್ಜಾ ಬೇಕು ಕೇಳಂಗಿಲ್ಲ. ಶಾಸ್ತ್ರೀಯ ಪದ್ಧತಿ ಅಂದರೆ ನಮ್ಮ ದೇಹಕ್ಕೂ ಮನೆಗೂ ಹೊಂದಾಣಿಕೆ ಆದರೆ ಮನೇಲಿರ್ತಕ್ಕಂಥವರೆಲ್ಲ ಆರೋಗ್ಯವಾಗಿರ್ತಾರೆ ಅನ್ನೋದೇ ಈ ಒಂದು ಸಂದೇಶ. ಮನೆ ಮಂದಿ ಎಲ್ಲ ಆರೋಗ್ಯವಾಗಿರ್ಬೇಕಲ್ಲ. ಹೌದು. ಇದಕ್ಕೆ ಮನೆ ಕಟ್ಟೋದು ನಮ್ಗೆ ಗೊತ್ತಿರಬೇಕಲ್ಲ. ಅಪ್ರಾಣೆ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ, ಗೊತ್ತೂ ಇಲ್ಲ, ಗೊತ್ತಾಗೋದೂ ಇಲ್ಲ. ಯಾಕೆ ಅಂದರೆ ನಮ್ಮ ಇಷ್ಟದ ಪ್ರಕಾರ, ನಮ್ಮ ದುಡ್ಡು, ನಮ್ಮ ಸೈಟು, ನಮ್ಮ ಇಷ್ಟ ಕಟ್ಟಿ ಅರ್ಧಂಬರ್ಧ ಈಚೆ ಬರ್ತಾರೆ, ಮಾರ್ಬಿಟ್ಟು ಬರ್ತಾರೆ, ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಯಾಕೆ ಮನೆ ಅಲ್ವಾ? ಶ್ರೇಷ್ಠತೆ ಎಷ್ಟು ಮಟ್ಟಿಗೆ ಅಂತ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಮಾಡ್ಕೊಳ್ಳೋರಿಗೆ. ಈಗ ಕರೆ ಇದೆಯಾ? ಹೌದು ಗುರುಜಿ, ಕರೆ ಇದೆ. ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ಮಹಾಲಕ್ಷ್ಮಿ ಅಂತ ಬೆಂಗಳೂರಿಂದ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಹೇಳಿ. ನಮಸ್ತೆ ನಾರಾಯಣ, ಹೇಳಿ ಮಹಾಲಕ್ಷ್ಮಿ ಅವರೇ. ಒಂದು ಉತ್ತರ ನಕ್ಷತ್ರ. ಯಾರ್ದು? ನಮ್ದು ಮಹಾಲಕ್ಷ್ಮಿದು. ಓಕೆ. ಉತ್ತರ ನಕ್ಷತ್ರ ನಮ್ದು. ಈಗ 5 ತಿಂಗಳಲ್ಲಿ 2 ಸಾವು ಆಯ್ತು ಮನೇಲಿ. ಯಜಮಾನ್ರ ಅಣ್ಣ ಒಬ್ರು ದೀಪಾವಳಿಗೆ, ಮತ್ತೆ ಜನವರಿ 28ರಲ್ಲಿ ಅತ್ತೆ. ಓಕೆ. ಅತ್ತೆ ತೀರೋ. ಮನೆ ಎಷ್ಟು ವರ್ಷದ್ದು ಮಹಾಲಕ್ಷ್ಮಿ ಅವರೇ? ಮನೆ ಬಿದ್ದೋಗಿದೆ ಸ್ವಾಮಿ. ಅದು ಗುರುಜಿ ತುಂಬಾ ವರ್ಷ ಅಂದ್ರೆ ನಮ್ಮ ಅತ್ತೆ ಕಾಲದ್ದೇ ಅದು. ನಾವಿರೋದು ಬೆಂಗಳೂರಲ್ಲಿ. ಊರಲ್ಲಿ ಮನೆ ಅದು ಬಿದ್ದೋಯ್ತಿಲ್ಲ, ಯಾರು ವಾಸ ಇಲ್ಲ, ಬಿದ್ದೋಯ್ತೆ ಮನೆ. ಯಾಕದು ಮಾಡಬಾರ್ದಾ? ಅದು ಮಾಡಕ್ಕೆ 4-5 ಜನದ ಭಾಗ ಐತೆ ಗುರುಜಿ. ಅದು ಸುಮ್ನೆ ಅವ್ರ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಹಂಗೆ ಬಿದ್ದೈತೆ ಗುರುಜಿ. ಆ ಊರಲ್ಲಿ ಯಾರಿದ್ರು? ಊರಲ್ಲಿ ಯಾರು ಇಲ್ಲ. ಅಲ್ಲ, ಜಮೀನ್ ಇದೆಯಾ ಅಲ್ಲಿ? ಜಮೀನು? ಜಮೀನಿದೆ. ಓಕೆ. ಅಲ್ಲಿ ಯಾರನ್ನ ಹಾಕಿರೋದು? ಸತ್ತವ್ರನ್ನ? ಜಮೀನಿದೆ ಗುರುಜಿ. ಸತ್ತವ್ರನ್ನ ಜಮೀನಲ್ಲಿ ಯಾರನ್ನ ಹಾಕಿದ್ದೀರಾ ಅಂದೆ? ಅಲ್ಲಿ ಜಮೀನಲ್ಲಿ, ಇವ್ರ ಜಮೀನಲ್ಲಿ ಅಲ್ಲಿ ಮಣ್ಣು ಮಾಡಂಗಿಲ್ವಂತೆ ಗುರುಜಿ. ಅಲ್ಲಪ್ಪ, ಜಮೀನ್ ನಿಮ್ಮ ಸ್ವಂತ ಭೂಮಿಯಲ್ಲಿ ಎಲ್ಲರೂ ಸಂಸ್ಕಾರ ಮಾಡಿದ್ದೀರಾ ಅಂತ ಕೇಳಿದೆ. ಇಲ್ಲ, ಮಾಡಿಲ್ಲ, ಯಾರನ್ನು ಸಂಸ್ಕಾರ ಮಾಡಿಲ್ಲ. ಓಕೆ. ಈಗ ಆ ಮನೆ ಪಕ್ಕದಲ್ಲಿ ದೇವಸ್ಥಾನ ಯಾವುದಿದೆ ಹತ್ರದಲ್ಲಿ? ಹೇಳಿ. ಎದುರಿಗಿಲ್ಲ, ಸ್ವಲ್ಪ ಬಲಕ್ಕೆ. ಫಸ್ಟ್ ಕಾಳಮ್ಮ ಅಂತ ಇತ್ತಂತೆ, ಹಳೇ ದೇವಸ್ಥಾನ ಒಂದು ಇದೆ ಗುರುಜಿ. ಅದಕ್ಕೂ ನಿಮ್ಮ ಮನೆಗೆ ಎಷ್ಟು ಗ್ಯಾಪ್ ಇದೆ? ಅಂದ್ರೆ ಒಂದ 4-5 ಕಿಲೋಮೀಟರ್ ಐತೆ. ಅಲ್ಲ, ಮೀಟ್ರು. 4-5 ಮೀಟ್ರ್ ಇದೆ. ಮೀಟ್ರ್ ಐತೆ. ಓಕೆ. ನಿಮ್ಮ ಮನೆ ಬಿದ್ದೋಗಿರೋ ಮನೆಯಲ್ಲಿ ಹಾವು ಬಂದಿದ್ದು, ಒಳಗಡೆ ಬಂದಿದ್ದು, ಒಡೆದಿದ್ದು ಯಾವಾಗಾಯ್ತು? ಯಾವ್ದು ಗುರುಜಿ? ಕೇಳಿಸಿಲ್ಲ. ಈಗ ಬಿದ್ದೋಗಿರೋ ಮನೆ ಇದೆಯಲ್ಲಮ್ಮ, ಮನೆ ಬಿದ್ದೋಗಿದೆಯಲ್ಲ. ಹಲೋ, ಹೇಳಿ ಗುರುಜಿ. ಮನೆ ಬಿದ್ದೋಗಿದೆಯಲ್ಲ, ಆ ಮನೆ ಒಳಗಡೆ ಹಾವು ಬಂದಿದ್ದು, ಒಡೆದಿದ್ದು ಯಾವಾಗಾಯ್ತು? ಅದು ಗೊತ್ತಿಲ್ಲ ಗುರುಜಿ. ನಾವು ಅಲ್ಲಿ ಮದುವೆ ಮಾಡ್ಕೊಂಡಾಗಿಂದ ಅಲ್ಲಿಂದ ಬೆಂಗಳೂರಲ್ಲಿ ಇರೋದು. ಓಕೆ. ಇದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ.
ಆ ಬಿದ್ದಂಥ ಮನೆಯಲ್ಲಿರ್ತಕ್ಕಂಥ ರಹಸ್ಯ, ಆ ದೇವರು ಹೆಣ್ಣು ದೇವರಿಗೆ ಸಂಬಂಧಪಟ್ಟಂಥ ಆ ಮನೆ ಸರೌಂಡಿಂಗ್ ಏನಿದೆ ಸೈಟು, ಸಾಕಷ್ಟು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗ ಆಗಿದೆ ಅದು. ಅದನ್ನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಒಂದು, ಎರಡನೇದು ಉತ್ತರ ನಕ್ಷತ್ರ ಅಂತ ಹೇಳಿದೆ ಅಮ್ಮ ಮಹಾಲಕ್ಷ್ಮಿ. ಇದರಿಂದ ಏನಾಗುತ್ತೆ, ಉತ್ತರ ನಕ್ಷತ್ರಕ್ಕೆ ಏನಾಗುತ್ತೆ ಅಂದರೆ ಶ್ರೀಮಂತಿಕೆ ಇದ್ದರೂ, ಜಮೀನಿದ್ದರೂ, ಎಲ್ಲ ಅನುಕೂಲಗಳಿದ್ದರೂ ಜೀವನದಲ್ಲಿ ಅಲ್ಲ ಇಲ್ಲ ಇಲ್ಲ ಅಲ್ಲ ಈ ರೀತಿ ಅಲಿಬೇಕಾಗಿದೆ. ಸತ್ಯ ಗುರುಜಿ, ಅದು ಅದಕ್ಕೋಸ್ಕರ ನಾನು ತುಂಬಾ ದಿವಸದಿಂದ ಟ್ರೈ ಮಾಡ್ತೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಸತ್ತವರ ಶ್ರಾದ್ದಗಳನ್ನು ಮಾಡದೇ ಇರುವ ಕಾರಣ ಅಲೆಮಾರಿಗಳ ರೀತಿಯಲ್ಲಿ ಅಲೆಯುತ್ತಿದ್ದೆ ಅಂತ ನೀವು ತಿಳ್ಕೊಂಬಿಡಕ್ಕಷ್ಟೇ. ಅವರಿಗೆ ಶ್ರಾದ್ದಗಳನ್ನು ಮಾಡುವ ಕ್ರಮವನ್ನು ತಿಳ್ಕೊಳ್ಳಿ. ಎಲ್ಲದಕ್ಕೂ ಅಕೌಂಟ್ ಓಪನ್ ಆಗುತ್ತೆ. ಮುಂದೆ ಏನಪ್ಪ ಅಂತ ಭಯ ಬೀಳೋದು ಬೇಡ. ರಿಪೇರಿ ಮಾಡ್ಕೊಳ್ಳಿ, ಹೇಳ್ಕೊಡೋಣ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.